ಸಂದರ್ಭದಲ್ಲಿ ದೊರೆಯುವ ಪುರಾತತ್ವ ಪಳವಳಿಕೆಗಳನ್ನು ಕೆಳಕಂಡ ಈ ವಿಧಾನದಿಂದ ವೈಜ್ಞಾನಿಕ ಪರೀಕ್ಷೆಗೆ ಒಳಪಡಿಸಿ ಅವುಗಳ ಕಾಲ ಪ್ರಾಚೀನತೆಯನ್ನು ನಿರ್ಧರಿಸಲಾಗುವುದು. ಆಪ್ಷನ್ನ ನೋಡ್ತೀವಿ, ಸಿಲಿಕಾನ್ ಮತ್ತು ಪೊಟ್ಯಾಷಿಯಂ ಅಂತ ಹೇಳಿ ನೋಡ್ತೀವಿ. ಅದೇ ರೀತಿಯಾಗಿ ಎರಡನೇ ಆಪ್ಷನ್ ನೋಡ್ತೀವಿ ನಾವು ಕ್ಯಾಲ್ಸಿಯಂ ಮತ್ತು ಯುರೇನಿಯಂ ಅಂತಕ್ಕಂಥದ್ದು. ಆಪ್ಷನ್ ಮೂರನೇ ನೋಡ್ತೀವಿ ನಾವು ಕಾರ್ಬನ್ 14 ಮತ್ತು ಪೊಟ್ಯಾಷಿಯಂ ಅಂತಕ್ಕಂಥದ್ದು. ಆಪ್ಷನ್ 4ರಲ್ಲಿ ನೋಡ್ತೀವಿ ನಾವು ಕಾರ್ಬನ್ 14 ಮತ್ತು ಸಿಲಿಕಾನ್ ಅಂಥೇಳಿ. ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ 3ನೇಯದು ಕಾರ್ಬನ್ 14 ಮತ್ತು ಪೊಟ್ಯಾಷಿಯಂ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ. ಎರಡನೇ ಪ್ರಶ್ನೆ, ಶ್ರೀ ದಯಾರಾಮ್ ಸಹಾನಿಯವರು ಹರಪ್ಪ ನಿವೇಶನವನ್ನು ಕಂಡುಹಿಡಿದ ವರ್ಷ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ. ಆಪ್ಷನ್ ನೋಡ್ತೀವಿ 1919, 1920, 1921, 1922. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ 3ನೇಯದು, ಅಂದರೆ 1921ರಲ್ಲಿ ದಯಾರಾಮ್ ಸಹಾನಿಯವರು ಹರಪ್ಪ ನಿವೇಶನವನ್ನು ಕಂಡುಹಿಡಿದ ವರ್ಷ ಅಂಥೇಳಿ ನೋಡ್ತೀವಿ. ಅದೇ ರೀತಿ ನೆಕ್ಸ್ಟ್ ಪ್ರಶ್ನೆ ನೋಡ್ತೀವಿ, ಇತಿಹಾಸದ ಪಿತಾಮಹ ಯಾರು ಅಂತಕ್ಕಂಥದ್ದು ಪ್ರಶ್ನೆ. ಆಪ್ಷನ್ಗಳನ್ನ ನೋಡ್ತೀವಿ ನಾವು. ಮೊದಲನೇ ಆಪ್ಷನು ಪ್ಯಾಲಿಬಿಯಸ್, ಎರಡನೇ ಆಪ್ಷನ್ ನೋಡ್ತೀವಿ ಕಾರ್ಲ್ ಮಾರ್ಕ್ಸ್, ಮೂರನೇ ಆಪ್ಷನ್ ನೋಡ್ತೀವಿ ನಾವು ಹೆರೋಡೋಟಸ್, ಅದೇ ರೀತಿಯಾಗಿ ನಾಲ್ಕನೇ ಆಪ್ಷನ್ ನೋಡ್ತೀವಿ ನಾವು ಅರ್ನಾಲ್ಡ್ ಟಾಯ್ನಬಿ ಅಂತಕ್ಕಂಥದ್ದು. ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ 3ನೇಯದು ಹೆರೋಡೋಟಸ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ. ಇತಿಹಾಸದ ಪಿತಾಮಹ ಯಾರು ಅಂದರೆ ಹೆರೋಡೋಟಸ್. ಬುದ್ಧನು ತನ್ನ ಪ್ರಥಮ ಪ್ರವಚನವನ್ನು ಸಾರನಾಥದಲ್ಲಿ ನೀಡಿದ ಘಟನೆ, ಅಥವಾ ಬುದ್ಧನು ತನ್ನ ಪ್ರಥಮ ಪ್ರವಚನವನ್ನು ಸಾರನಾಥದಲ್ಲಿ ನೀಡಿದ ಘಟನೆಯನ್ನು ಏನೆಂದು ಕರೆಯುತ್ತಾರೆ ಅಂತಕ್ಕಂಥದ್ದು ಪ್ರಶ್ನೆ. ಆಪ್ಷನ್ ನೋಡ್ತೀವಿ ನಾವು ಧರ್ಮಬೋಧನ, ಎರಡನೇ ಆಪ್ಷನ್ ನೋಡ್ತೀವಿ ನಾವು ಧರ್ಮಚಕ್ರ, ಮೂರನೇ ಆಪ್ಷನ್ ನೋಡ್ತೀವಿ ಧರ್ಮ ಪ್ರವರ್ತನ, ಅದೇ ರೀತಿಯಾಗಿ ನಾಲ್ಕನೇ ಆಪ್ಷನ್ ನೋಡ್ತೀವಿ ನಾವು ಧರ್ಮ ಸ್ಥಾಪನೆ ಅಂತಕ್ಕಂಥದ್ದು. ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ 2ನೇಯದು ಬುದ್ಧನು ತನ್ನ ಪ್ರಥಮ ಪ್ರವಚನವನ್ನು ಸಾರನಾಥದಲ್ಲಿ ನೀಡಿದ ಘಟನೆಯನ್ನು ಧರ್ಮಚಕ್ರ ಪ್ರವರ್ತನ ಅಂಥೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2ನೇಯದು. ಅದೇ ರೀತಿ ಈ ಕೆಳಗಿನ ಸ್ಥಳಗಳಲ್ಲಿ ಗಾಂಧಾರದ ಶೈಲಿಯ ಕಲಾಶಿಲ್ಪಗಳು ಹೆಚ್ಚಾಗಿ ಕಂಡುಬರುತ್ತವೆ ಎಲ್ಲಿ ಅಂತಕ್ಕಂಥದ್ದು ಪ್ರಶ್ನೆ. ಹಾಗಾದ್ರೆ ಆಪ್ಷನ್ನ ನೋಡ್ತೀವಿ ಶ್ರೀನಗರ, ಕನಿಷ್ಕಪುರ, ತಕ್ಷಶಿಲಾ, ಮಥುರಾ. ಎರಡನೇ ಆಪ್ಷನ್ ನೋಡ್ತೀವಿ ನಾವು ತಾಂಜಾವೂರು, ಕಾಬೂಲ್, ಪೇಶಾವರ, ಆಗ್ರಾ. ಅದೇ ರೀತಿಯಾಗಿ ಮೂರನೇ ಆಪ್ಷನ್ನ ನೋಡ್ತೀವಿ ಗಾಂಧಾರ, ಕನಿಷ್ಕಪುರ, ತಕ್ಷಶಿಲಾ, ದೆಹಲಿ. ಅದೇ ರೀತಿಯಾಗಿ ನಾಲ್ಕನೇ ಆಪ್ಷನ್ನ ನೋಡ್ತೀವಿ ಮಧುರಾ, ಕನಿಷ್ಕಪುರ, ತಕ್ಷಶಿಲಾ, ಗಾಂಧಾರ. ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ 4ನೇದು. ಈ ಕೆಳಗಿನ ಸ್ಥಳಗಳಲ್ಲಿ ಗಾಂಧಾರ ಶೈಲಿಯ ಕಲಾಶಿಲ್ಪಗಳು ಹೆಚ್ಚಾಗಿ ಎಲ್ಲಿ ಕಂಡು ಬರುತ್ತವೆ ಅಂದರೆ ಮಥುರಾ, ಕನಿಷ್ಕಪುರ, ತಕ್ಷಶಿಲಾ, ಗಾಂಧಾರ ಅಂತಕ್ಕಂಥದ್ದು ಆಪ್ಷನ್ 4ನೇದು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ. ಅದೇ ರೀತಿಯಾಗಿ ಪ್ರಶ್ನೆಯನ್ನು ನೋಡ್ತೀವಿ ನಾವು ಪಟ್ಟಿ ಎಯಲ್ಲಿ ಗ್ರಂಥಕರ್ತರು ಮತ್ತು ಪಟ್ಟಿ ಬಿಯಲ್ಲಿ ಅವರು ಬರೆದಿರುವ ಗ್ರಂಥಗಳನ್ನು ಪಟ್ಟಿ ನೀಡಲಾಗಿದೆ. ಪಟ್ಟಿ ಎನಲ್ಲಿ ನೋಡ್ತೀವಿ ನಾವು ವರಾಹಮಿಹಿರ, ಎರಡನೇದು ಆರ್ಯಭಟ್ಟ, ಮೂರನೇ ನೋಡ್ತೀವಿ ವಿಷ್ಣು ಶರ್ಮಾ, ನಾಲ್ಕನೇದು ಕಾಳಿದಾಸ. ಅದೇ ರೀತಿಯ ನಾವು ನೋಡ್ತೀವಿ ಪಟ್ಟಿ ಬಿನಲ್ಲಿ ಅಷ್ಟಾಂಗ ಸಂಗ್ರಹ, ಮೇಘದೂತ, ಮೂರನೇ ಆಪ್ಷನ್ ನೋಡ್ತೀವಿ ಬೃಹತ್ ಜಾತಕ, ನಾಲ್ಕನೇದು ಸೂರ್ಯ ಸಿದ್ಧಾಂತ, ಐದನೇ ಆಪ್ಷನ್ನು ಪಂಚತಂತ್ರ. ಹಾಗಾದ್ರೆ ಇವುಗಳನ್ನು ಹೊಂದಿಸಿ ಬರಿತಕ್ಕಂಥದ್ದು. ಹಾಗಾದ್ರೆ ಪಟ್ಟಿ ಎನಲ್ಲಿ ನೋಡ್ತೀವಿ ನಾವು ಗ್ರಂಥಕರ್ತರು, ಈ ಒಂದು ಗ್ರಂಥವನ್ನು ಯಾರು ಬರೆದರು ಅಂತಕ್ಕಂಥದ್ದು. ಎರಡನೇ ಬಿ ಪಟ್ಟಿಯಲ್ಲಿ ನೋಡ್ತೀವಿ ನಾವು ಗ್ರಂಥನೆಗೆ ಸರಿಯಾದ ಉತ್ತರಗಳನ್ನು ನೋಡೋಣ.
ವರಾಹಮಿಹಿರ ಇವರು ಬರೆದಿರತಕ್ಕಂತಹ ಗ್ರಂಥ ಯಾವುದು ಅಂದ್ರೆ ನಾವು ನೋಡ್ತೀವಿ. ಬರೆದಿರತಕ್ಕಂತಹ ಗ್ರಂಥಗಳು ಯಾವುವು ಅಂತೇಳಿ ನಾವು ನೋಡ್ತೀವಿ. ಬೃಹತ್ ಜಾತಕ ಅಂತ ನೋಡ್ತೀವಿ. ಅದೇ ರೀತಿಯಾಗಿ ಆರ್ಯಭಟನು ಸೂರ್ಯ ಸಿದ್ಧಾಂತವನ್ನು ನೋಡ್ತೀವಿ. ಅದೇ ರೀತಿಯಾಗಿ ವಿಷ್ಣು ಶರ್ಮನ ಪಂಚತಂತ್ರ, ಅದೇ ರೀತಿಯಾಗಿ ಕಾಳಿದಾಸನ ಮೇಘದೂತ ಅಂತೇಳಿ ನಾವು ನೋಡ್ತೀವಿ. ಹಾಗಾದ್ರೆ ಈ ಒಂದು ಪ್ರಶ್ನೆಯನ್ನು ನೋಡ್ತೀವಿ ನಾವು. ಪಟ್ಟಿ ಎನಲ್ಲಿ ಗ್ರಂಥಕರ್ತರು, ಅದೇ ರೀತಿಯಾಗಿ ಪಟ್ಟಿ ಬಿನಲ್ಲಿ ಅವರು ಬರೆದಿರ್ತಕ್ಕಂಥ ಗ್ರಂಥಗಳನ್ನ ಪಟ್ಟಿ ನೀಡಲಾಗಿದೆ ಅಂತ ಹೇಳಿ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ನೋಡ್ತೀವಿ. ನೆಕ್ಸ್ಟ್, ಈ ಕೆಳಗಿನ ಯಾವ ಗುಂಪಿನಲ್ಲಿ ದಕ್ಷಿಣ ಭಾರತದ ರಾಜ್ಯಗಳನ್ನು ಉತ್ತರದಿಂದ ದಕ್ಷಿಣಕ್ಕೆ ಅನುಕ್ರಮವಾಗಿ ಜೋಡಿಸಲಾಗಿದೆ? ಆಪ್ಷನ್ಗಳನ್ನು ನೋಡ್ತೀವಿ ನಾವು. ದ್ವಾರಸಮುದ್ರ, ಮಧುರೈ, ವಾರಂಗಲ್, ದೇವಗಿರಿ. ಅದೇ ರೀತಿಯಾಗಿ ಆಪ್ಷನ್ 2 ನೋಡ್ತೀವಿ ನಾವು. ಆಪ್ಷನ್ 2 ಮಧುರೈ, ವಾರಂಗಲ್, ದ್ವಾರಸಮುದ್ರ, ದೇವಗಿರಿ. ಅದೇ ರೀತಿಯಾಗಿ ಆಪ್ಷನ್ 3 ನೋಡ್ತೀವಿ ನಾವು. ಮಧುರೈ, ವಾರಂಗಲ್, ದ್ವಾರಸಮುದ್ರ, ದೇವಗಿರಿ. ಆಪ್ಷನ್ 4 ನೋಡ್ತೀವಿ. ವಾರಂಗಲ್, ದೇವಗಿರಿ, ಮಧುರೈ, ದ್ವಾರಸಮುದ್ರ. ಅಂದರೆ ಈ ಕೆಳಗಿನ ಗುಂಪಿನಲ್ಲಿ ದಕ್ಷಿಣ ಭಾರತ ರಾಜ್ಯಗಳನ್ನು ಉತ್ತರದಿಂದ ದಕ್ಷಿಣಕ್ಕೆ ಅನುಕ್ರಮವಾಗಿ ಜೋಡಿಸಲಾಗಿದೆ ಅಂತಕ್ಕಂಥದ್ದು. ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ 2ನೇಯದ್ದು, ಮಧುರೈ, ವಾರಂಗಲ್, ದ್ವಾರಸಮುದ್ರ, ದೇವಗಿರಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ, ಅಕ್ಬರ್ ದೀನ್ ಇಲಾಹಿ ಎಂಬ ಹೊಸ ಧರ್ಮವನ್ನು ಸ್ಥಾಪಿಸಿದನು. ಈ ಕೆಳಗಿನ ಯಾವ ವ್ಯಾಖ್ಯೆಗಳು ಸರಿ ಹೊಂದುವುದಿಲ್ಲ ಅಂತಕ್ಕಂಥದ್ದು ಪ್ರಶ್ನೆ. ಅಕ್ಬರ್ ದೀನ್ ಇಲಾಹಿ ಎಂಬ ಹೊಸ ಧರ್ಮವನ್ನು ಸ್ಥಾಪಿಸಿದನು. ಈ ಕೆಳಗಿನ ಯಾವ ವ್ಯಾಖ್ಯೆಗಳು ಸರಿ ಹೊಂದುವುದಿಲ್ಲ ಅಂತಕ್ಕಂಥದ್ದು ಪ್ರಶ್ನೆ. ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು 1ನೇ ನೋಡ್ತೀವಿ ನಾವು, ಸರ್ವಧರ್ಮ ಸಾಮರಸ್ಯ ಪ್ರತಿಪಾದನೆ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಅಗ್ನಿಯನ್ನು ಪೂಜಿಸುವುದು ಅಂತಕ್ಕಂಥದ್ದು. ಇದು ಇವೆರಡು ವ್ಯಾಖ್ಯೆಗಳು ಸರಿ ಹೊಂದುವುದಿಲ್ಲ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಎ ಮತ್ತು ಬಿ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ನಾವು ನೋಡ್ತೀವಿ. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ಆಪ್ಷನ್ಗಳನ್ನ ನೋಡ್ತೀವಿ. ತಾಳಿಕೋಟೆ ಕದನ, ಮೊದಲ ಪಾಣಿಪತ್ ಕದನ, ಶಿವಾಜಿಯ ಕಿರೀಟಧಾರಣೆ, ಮೊಹಮ್ಮದ್ ಬಿನ್ ತುಘಲಕನ ರಾಜಧಾನಿ ಬದಲಾವಣೆ ಅಂತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಈ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತಕ್ಕಂಥದ್ದು ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ನೋಡ್ತೀವಿ ನಾವು. ಮೊಹಮ್ಮದ್ ಬಿನ್ ತುಘಲಕನ ರಾಜಧಾನಿ ಬದಲಾವಣೆ ಅಂತಕ್ಕಂಥದ್ದು ನೋಡ್ತೀವಿ, ಮೊದಲನೇದು. ಅದೇ ರೀತಿಯಾಗಿ 2ನೇ ನೋಡ್ತೀವಿ ನಾವು, ಮೊದಲನೇ ಪಾಣಿಪತ್ ಕದನ ಅಂತಕ್ಕಂಥದ್ದು. ಅದೇ ರೀತಿಯಾಗಿ 3ನೇದು ತಾಳಿಕೋಟೆ ಕದನ ಅಂತ ಹೇಳಿ ನೋಡ್ತೀವಿ. ಅದೇ ರೀತಿಯಾಗಿ 4ನೇದು ಶಿವಾಜಿಯ ಕಿರೀಟಧಾರಣೆ ಅಂತಕ್ಕಂಥದ್ದು ನೋಡ್ತೀವಿ. ನೆಕ್ಸ್ಟ್ ಪ್ರಶ್ನೆ ನೋಡ್ತೀವಿ,